ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಸಂಘಟನೆಗಳು ಶೋಷಿತರ ಧ್ವನಿಯಾಗಲಿ, ಸ್ವಾರ್ಥಕ್ಕಾಗಿ ಸಂಘಟನೆಗಳು ಬೇಡ. ಬಡವರ ದೀನದಲಿತರ ಕೂಲಿ ಕಾರ್ಮಿಕರ, ಶೋಷಿತರ ಪರವಾಗಿ ಸಂಘಟನಾತ್ಮಕ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರಬೇಕು. ಅಹಿಂದ ಸಂಘಟನೆಯು ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಬಲಿಷ್ಠವಾದ ಸಂಘಟನೆ ಎಂದು ಜಿಲ್ಲಾಧ್ಯಕ್ಷರಾದ ಸೋಮನಗೌಡ ಮರಿಗೌಡ್ ಹೇಳಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗದಗ ಜಿಲ್ಲಾ ಸಂಘಟನೆಯ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕಾ ಅಹಿಂದ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಗೌರವಾಧ್ಯಕ್ಷರಾದ ಸೋಮಣ್ಣ ಬೆಟಗೇರಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಮಹಮ್ಮದ್ ಗೌಸ್ ಗಾಡ್ಗೋಳಿ, ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಸರಗುಣಕ್ಕಿ, ಜಿಲ್ಲಾ ನಿರ್ದೇಶಕರಾಗಿ ಶಿವಣ್ಣ ಕಬೀರ್, ಕಾರ್ಯದರ್ಶಿಯಾಗಿ ಮಲ್ಲಪ್ಪ ಹುಯಿಲ್ಗೋಳ್ ಸೇರಿದಂತೆ ಅನೇಕ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಅಹಿಂದ ಮುಖಂಡರಾದ ನಿಂಗಪ್ಪ ಬನ್ನಿ, ರಾಮಣ್ಣ ರಿತ್ತಿ, ಯಲ್ಲಪ್ಪ ಸೂರಣಗಿ, ಅಬ್ದುಲ್ ರಜಾಕ್ ಗಾಡ್ಗೋಳಿ, ಅಶೋಕ್ ತಳವಾರ್, ಭರತ್ ರಾಜ್ ಗುಡಿಗೇರಿ, ಛಾಯಪ್ಪ ಬಸಾಪುರ್, ಮುದ್ಕಣ್ಣ ಗದ್ದಿ, ನೀಲಪ್ಪ ಪಡಗೇರಿ, ಭರಮಣ್ಣ ಸರ್ಸೂರಿ, ಶೇಖಪ್ಪ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೀರೇಶ್ ಗುಗ್ಗರಿ, ಭೀಮಧ್ವನಿ ನ್ಯೂಸ್ 7. ನಮ್ಮ ಜಿಲ್ಲಾ ಕಮಿಟಿ ಹೋಗಿ ನಾವು ಅಲ್ಲಿ ಹೆಲ್ಪ್ ಮಾಡ್ಕೊಂತ ಬಂದಿದ್ದೀವಿ. ಇದು 2023 ನಾವು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ನಮ್ಮ ಸಂಘಟನೆ ಇದೆ. ಈಗ ಹಿಂದೆ ಇದು ಸಂಘಟನೆ ನಮ್ದಿತ್ತು, ಆದ್ರೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅಂತಂದೇಳಿ ಇವತ್ತ ನಮ್ಮ ಆತ್ಮೀಯರಾದಂತ ರಜಕಣ್ಣ ಅವರು ಮಾರ್ಗಸೂಚಿ